ಅಮ್ಮ, ನನ್ನ ಹೆಸರು ರಾಧಿಕಾ. ಚಿಕ್ಕಮಗಳೂರು ಸೆರಾಕೆ ಸೆಂಟ್ರಿಂದ ಬರ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಮಿರಾಕಲ್ ವಿಷಯನ ತಿಳ್ಕೊಳ್ಳೋಕ್ಕೋಸ್ಕರ ಹೌಸಿಂಗ್ ಬೋರ್ಡಲ್ಲಿರುವ ಗೌರಮ್ಮ ಮನೆಗೆ ಬಂದಿದ್ದೀವಿ. ಸೊ ಅಮ್ಮನಿಗೆ ಏನೆಲ್ಲ ಒಂದು ಪ್ರಾಬ್ಲಮ್ಸ್ ಇತ್ತು, ಏನೆಲ್ಲ ಸಫರ್ ಪಟ್ಟರು, ಸೊ ಸೆರಾಕೆಗೆ ಬಂದಮೇಲೆ ಯಾವುದೆಲ್ಲ ಬದಲಾವಣೆ ಆಯಿತು ಮತ್ತು ಇದಕ್ಕೋಸ್ಕರ ಹಣ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಕೇಳೋಣ. ಅಮ್ಮ ನಮಸ್ತೆ. ನಮಸ್ತೆ. ಏನೆಲ್ಲ ಪ್ರಾಬ್ಲಮ್ಸ್? ನನ್ನ ಹೆಸರು ಗೌರಮ್ಮ ಅಂತ. ನನಗೆ ತುಂಬ ಪ್ರಾಬ್ಲಮ್ ಅಂತಂದರೆ ಜಾಯಿಂಟ್ ಪೇನ್ ಆಮೇಲೆ ಸೊಂಟ ನೋವು ತುಂಬ. ಆಮೇಲೆ ಓಡಾಡೋದೆಲ್ಲ ಕಷ್ಟ ಆಯಿತು. ನಾನು ಅದು ಈಗ ಅಷ್ಟೇ ಅಲ್ಲ, ನಮಗೀಗ ಅಂತ 15 ವರ್ಷದಿಂದ ಇತ್ತು. ನಾವು ಬೆಂಗಳೂರಲ್ಲಿ ತೋರಿಸಿದ್ವಿ, ತುಮಕೂರಲ್ಲಿ ತೋರಿಸಿದ್ವಿ, ಚಿಕ್ಕಮಗಳೂರಲ್ಲಿ ಇಡೀ ಹಾಸ್ಪಿಟ್ಲಿಗೆ ಎಲ್ಲ ತೋರಿಸಿದ್ವಿ. ಅದಾದಮೇಲೆ ನಾವು ಬೆಂಗಳೂರಿಗೆ ಹೋಗಿದ್ದು, ಅಲ್ಲಿ ತೋರಿಸಿದ್ವಿ. ಆಮೇಲೆ ತುಮಕೂರಲ್ಲಿ ತೋರಿಸಿದ್ವಿ, ಆಮೇಲೆ ಹಾಸನಲ್ಲಿ ತೋರಿಸ್ತಾ ಇದ್ವಿ. ನಂಗೆ ಏನಿಲ್ಲ, ಮಾತ್ರೆ ತಗೊಂಡಾಗ 2 ದಿವಸ ಚೆನ್ನಾಗಿರ್ತಿದ್ದೆ, ಮಾತ್ರೆ ಇಟ್ಬಿಟ್ರೆ ಮತ್ತೆ ಅದೇ ಆಗ್ತಿತ್ತು. ಅವ್ರು ಯಾವಾಗಲೂ ಡೈಲಿ ನೀವು ಇರೋ ತನಕ ಮಾತ್ರೆ ತಗೊಳ್ಳಬೇಕು ಅಂತ ಹೇಳೋರು. ಒಂದೊಂದು ಸರಿ ಹೋದ್ರೆ 15-20 ಸಾವಿರ ಖರ್ಚು ಆಗ್ತಿತ್ತು ಹಾಸ್ಪಿಟ್ಲಿಗೆ. ಮತ್ತೆ ತಿಂಗಳ ಮಾತ್ರೆಗಳು ನೋಡಿ ಇಷ್ಟೆಲ್ಲ ಇದೆ, ತಿಂಗಳ ನಮಗೆ 5,000 ರೂಪಾಯಿ ಮಾತ್ರೆ ಬೇಕಿತ್ತು. ಅಷ್ಟೆಲ್ಲ ತಗೋಬೇಕಿತ್ತು. ಆದ್ರೂ ನನಗೇನು ಫ್ರೀಯಾಗಿ ಓಡಾಡೋಕ್ಕಾಗ್ತಾ ಇರಲಿಲ್ಲ. ತುಂಬಾನೇ ಒಂದು ಸ್ವಲ್ಪ ದೂರ ಹೋದ್ರೆ ನನಗೆ ಸುಸ್ತಾಗ್ತಿತ್ತು. ಆಮೇಲೆ ಈ ಜಾಯಿಂಟ್ ಪೈನ್ ಅಂದರೆ ಊದ್ಕೊಳ್ಳೋದು, ಕೈಕಾಲೆಲ್ಲ ಈ ಜಾಯಿಂಟೇ ಊದ್ಕೊಳ್ಳೋದು. ಅದು ಏನು ಈ ಸಣ್ಣ ಮಕ್ಳು ಚರ್ಮ ಇದ್ದಂಗೆ ಇರೋದು, ಊದ್ಕೊಂಡಾಗ ತುಂಬಗಾಗಿ ಏನಾದ್ರು ಒಂಚೂರು ಹೊರಟಾದದ್ದು ಏನಾದ್ರು ತಗಲಿದೆ ಕೈಗೆ ಆಗಲಿ ಕಾಲಿಗೆ ಆಗಲಿ ರಕ್ತ ಬಂದ್ಬಿಡುತ್ತೇನೋ ಹಂಗೆ ಆಗ್ತಿತ್ತು. ಅದು ಆಮೇಲೆ ಏನು ಎಷ್ಟು ಮೆಡಿಸಿನ್ ತಗೊಂಡ್ರು ಅವಾಗಿಂದ ತಗೊಳ್ತಾನೆ ಇದ್ದೆ, ಹಂಗೆ ಆಗ್ತಿತ್ತು. ಎಂತ ಮಾಡೋದು, ಇನ್ನೇನು ಇಲ್ಲ. ಅವ್ರು ಹೇಳಿದ್ರು ಬೆಂಗಳೂರಲ್ಲಿ ಮಹೇಂದ್ರನಾಥ್ ಅಂತ ಡಾಕ್ಟ್ರು, ನೀವು ಇರೋ ತನಕ ಕೊನೆಯ ತನಕನೂ ತಗೋಬೇಕಮ್ಮ ಮಾತ್ರೆ, ನಾನು ನಿಲ್ಲಿಸೋಕೆ ಇಲ್ಲ ಅಂತ. ಹಂಗಾಗಿ ತಗೊಳ್ತಿದ್ದೆ ಎಷ್ಟು ದಿವಸ. ನಾನು ಒಂದೊಂದ್ಸರಿ ತಗೊಳ್ತಿದ್ದೆ, ಒಂದೊಂದು 4 ದಿವಸ ಬಿಡ್ತಿದ್ದೆ, ವಾರಗಟ್ಟಲೆ ಬಿಡ್ತಿದ್ದೆ, ಮಾತ್ರೆ ಮನೇಲಿ ಇರೋ ಯಾವಾಗಲೂ ಆದರೂ ಬಿಡ್ತಿದ್ದೆ. ಆಮೇಲೆ ಕೊನೆಗೆ ಒಂದಿನ ಹಿರೇಗೋಸ್ಕರ ಹೋದೆ. ಅಲ್ಲಿ ನಮ್ಮ ಅಕ್ಕನ ಮಗಳು ಹೇಳಿದ್ರು, ಅಮ್ಮ ಸೆರಾಕೆರು ಅಂತ ನಮ್ಮೂರಲ್ಲಿ ತುಂಬ ಜನ ಹೋಗ್ತಾ ಇದ್ದಾರೆ, ಬರ್ರಮ್ಮ ನೋಡೋಣ ನೀವು ಅಂತ ಅಂದ್ರು. ಹೋಗಮ್ಮ, ಅಲ್ಲೂ ನನಗೆ ಯಾರ್ಯಾರು ಹೇಳಿದ್ರು ಮನೆ, ನಾನು ಯಾರು ಹೋಗ್ಬರೋದು ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಕಣಮ್ಮ ನಾವು ಹೋಗ್ತಾ ಇದ್ವಿ ಬನ್ನಿ ಅಂತ ಕರೆದವನು. ಆವಾಗ ನಾನು ಜನವರಿ 2ನೇ ತಾರೀಕಿಂದ ಸೆರಾಕೆರಿಗೆ ಹೋಗೋಕ್ಕೆ ಶುರು ಮಾಡಿದ್ದೆ. ಅವರೆಲ್ಲ ಸ್ವಲ್ಪ ದಿವಸ ಬಂದ್ಬಿಟ್ರು. ನಾನು ಹೋಗ್ತಾ ಇದ್ದೆ, ರೆಗ್ಯುಲರ್ ಹೋಗ್ತಾ ಇದ್ದೆ. ಹೋದಾಗ ನನಗೆ ಒಂದು 15 ದಿವಸ 20 ದಿವಸ ಸ್ವಲ್ಪ ನನ್ನ ರಿಸಲ್ಟ್ ಸಿಕ್ತು, ಗೊತ್ತಾಯ್ತು. ನನಗೆ ಓಡಾಡೋದೇ ನಡೆಯೋಕೆ ಆಗ್ತಾ ಇರ್ಲಿಲ್ಲಲ್ಲ, ಮಂಡಿಗಳೆಲ್ಲ ನಡೀತಾ ಇದ್ದೆ ಚೆನ್ನಾಗಿ, ಗೊತ್ತಾಯ್ತು. ನಮ್ಮ ಮನೇಲಿ ನನ್ನ ಮಗಳು ಎಲ್ಲರೂ ಕೇಳಿದ್ರು, ನಮ್ಮ ಮಗ ಎಲ್ಲ, ನೀನು ಅಲ್ಲಿ ಹೋಗ್ತೀಯಲ್ಲ, ಹೆಂಗೆ ಹೋಗ್ತೀಯ, ರೋಡ್ ಕ್ರಾಸ್ ಮಾಡೋದು ಹೆಂಗೆ ಮಾಡ್ತೀಯ, ನಡೆಯೋಕೆ ಆಗಲ್ಲ ನಿಮಗೆ. ಇಲ್ಲಪ್ಪ ನಾನೀಗ ಆರಾಮಾಗಿದ್ದೀನಿ, ನಾನು ಹೋಗ್ತಾ ಇದ್ದೀನಿ, ನಾನು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತೀನಿ, ಚೆನ್ನಾಗಿದೆ, ನನಗೆ ಹೋದ್ಮೇಲೆ ಚೆನ್ನಾಗಿದೆ ಕಣ್ರಪ್ಪ ಅಂತ ಹೇಳಿದ್ದೆ ನಮ್ಮ ಮಕ್ಕಳಿಗೆ. ನಾನು ಹುಷಾರಾಗಿ ಹೋಗ್ತಾ ಅಂತಿದ್ರು. ಬಂದೆ, ಒಂದು 2 ತಿಂಗಳು ಕಂಟಿನ್ಯೂ ಹೋದೆ. ಜನವರಿ ಫೆಬ್ರವರಿ ಹೋದೆ. ಅಷ್ಟರಲ್ಲಿ ನನ್ನ ಮಗ, ನಾವು ಇದೇ ಮ್ಯಾಟೆ ತಗೊಂಡ್ಬಿಡೋಣ ಕೈಗೆ, ನೀವು ಅಲ್ಲಿ ಹೋಗೋದಿತ್ತು ತಪ್ಪುತ್ತೆ ತಗೊಂಡು ಅಂತ ಹೇಳಿದ್ರು. ನಾವು ಬಂದಿರಲಿಲ್ಲ ಒಂದಿನೂ. ಒಂದಿನ ನನ್ನ ಅವರೆಲ್ಲೋ ಹೋಗ್ಕೊಂಡು ಅಪ್ಪ ಮಗ ಅಜ್ಜಿನ ಅಲ್ಲೇ ಬಿಟ್ಟು ಹೋಗೋದು ಬಾರಪ್ಪ ಅಂತ ಕರ್ಕೊಂಡು ಬಂದು, ಆಮೇಲೆ ಒಳಗೆ ಬಂದ್ರಲ್ಲ ನೋಡಿದ್ರು, ಎಲ್ಲ ಮ್ಯಾಟ್ಗಳೆಲ್ಲ ನೋಡಿದ್ರು. ಆಮೇಲೆ ನಾನು ಮದರ್ ಸೇರ್ ತೋರಿಸಿದ್ದೀನಿ, ನೋಡಪ್ಪ ಇದು ನನಗೆ ಸಿಕ್ಕಿಲ್ಲ, 2 ಜನ ಸಹಾಯ ಮಾಡಿದ್ರೆ ಮಾತ್ರ ಅಂತ ಸಿಗೋದು, ನಾನು ಯಾರಿಗೂ 2 ಜನ ಸಹಾಯ ಮಾಡಿಲ್ಲ, ನನಗೆ ಸಿಕ್ಕಿಲ್ಲ ಅಂತ ಹೇಳಿದೆ. ಆಮೇಲೆ ನೋಡಿದ್ರು ಅವರು, ಸರಿ ಆಯ್ತು ಅಂತೇಳಿ ಈ ಮ್ಯಾಟಿಗೆ ಬುಕ್ ಮಾಡಮ್ಮ ಅಂತ ನಮ್ಮ ಕೈಲೇ ಹೇಳಿ ಅದು ಸ್ವಲ್ಪ ದುಡ್ಡು ಕೊಟ್ಟರು, ಹೋಗಿ ಮಾಡಿ ಬಂದೆ. ಆಮೇಲೆ ಇನ್ನೊಂದು ದಿನ ಬುಕ್ ಮಾಡಿದ್ಮೇಲೆ ಮತ್ತೊಂದು ದಿನ ಬಂದರು. ಆವಾಗ ಅಲ್ಲಿ ಅವ್ರನ್ನ ಮದಚೇರಿ ಕೂರಿಸಿದ್ರು, ನಮ್ಮ ಮಗನ್ನ, ಕೂತ್ಕೊಳ್ಳಿ ಸರ್ ನೋಡೋಣ ಅಂತ ಅಪ್ಪ ಅಂತ. ಅದಕ್ಕೆ ಕೂತ್ಕೊಂಡು ನೋಡಿ ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಕೂತ್ಕೊಂಡು ನೋಡಿದ್ಮೇಲೆ ಅವ್ರಿಗೆ ಏನು ಅನಿಸ್ತಾ ಮದರ್ ಚೇರ್ ತಗೊಂಡ್ಬಿಡೋಣ, ಅಷ್ಟೊಂದು ಆಗುತ್ತೆ ಕಣಪ್ಪ, ಬೇಡ ಅಂದೆ ನಾನು. ಆದ್ರೂ ಇಲ್ಲ, ಏನಿಲ್ಲ, ಆರೋಗ್ಯಕ್ಕಿಂತ ಏನು ಹೆಚ್ಚಲ್ಲ. ಆಮೇಲೆ ನಿನಗೆ ಎಷ್ಟು ಖರ್ಚು ಮಾಡಿದೀವಿ ಅವಾಗಿಂದವ, ಆಮೇಲೆ ನನಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ಕಣಮ್ಮ, ಎಲ್ಲರಿಗೂ ಅನುಕೂಲ ಆಗುತ್ತೆ, ಮದರ್ ಚೇರೆ ತಗೊಂಡು ಮದರ್ ಚೇರೆ ತಗೊಂಡು ನಾವು ಈಗ ನನ್ನ ಮಗನಿಗೂ ಅನುಕೂಲ ಆಗ್ತಾ ಇದೆ. ಅವನಿಗೆ ಎಡದೆ ಕಡೆ ಕೈ ಕಾಲು ಎಲ್ಲ ತುಂಬಾನೇ ಎಳ್ತಾ ಬರೋದಂತೆ, ಹೇಳ್ಕಂತಿರ್ಲಿಲ್ಲ ನಾನು. ಅದು ಒಂದು 25 ವರ್ಷದಿಂದ ಬೈಕ್ ಓಡಿಸಿ ಸೊಂಟ ನೋವು, ಈಗ ಕೈ ಕಾಲು ತುಂಬಾನೇ ಎಳ್ತಾ ಬರೋದಂತೆ. ಈಗ ಹೇಳ್ತಾರೆ ಈ ಮದರ್ ಚೇರಿ ಕೂಟು ಇದಾದ್ಮೇಲೆ ಸ್ವಲ್ಪ ಚೆನ್ನಾಗಾದ್ರಲ್ಲ, ಅವಾಗ ಹೇಳ್ತಾರೆ ನನಗೆ ಹಿಂಗೆ ಆಗ್ತಿತ್ತು, ಈಗ ಚೆನ್ನಾಗಾಗ್ತಾ ಇದ್ದೀನಿ ನಾನು. ವಾರದಲ್ಲಿ 2 ದಿವಸ 3 ದಿವಸ ಅವರು ಮದರ್ ಚೇರಿ ಕೂಡ್ತಾರೆ. ಅವ್ರೇನು ಮೆಟಲ್ ವೆರೈಟಿ ತಗೊಳಲ್ಲ, ಮದರ್ ಚೇರಿ ಮಾತ್ರ ತಗೋತಾರೆ. ನಾನು ಮೆಟಲ್ ತಗೊಳ್ತೀನಿ, ವಾರಕ್ಕೆ 2 ದಿವಸ ಮದರ್ ಚೇರಿ.
ತಗೊಂಡಿದ್ವಿ. ನನ್ನ ಮೊಮ್ಮಗ ನಾನು ಈಗ ಚೆನ್ನಾಗಿದ್ದೀನಜ್ಜಿ, ನಂಗೆ ಅಂಥದ್ದೇನಾರ ಆದ್ರೆ ತಗೊಳ್ತೀನಿ ಅಂತ. ಅವ್ರು ಚೆನ್ನಾಗಿದ್ದಾರೆ, ಅವ್ರೇನು ಇದು ಮಾಡ್ಕೊಳಲ್ಲ. ಆಮೇಲೆ ನಮ್ಮ ಮಗಳು ಊರಿಂದ ಬಂದಿದ್ದು ಆಕೆ 2 ದಿವಸ ನಮ್ಮ ಬೆನ್ನು ನೋವು ಎಲ್ಲ ಕಡಿಮೆ ಆದಂಗಾಯ್ತು, ಚೆನ್ನಾಗಾಯ್ತು, ಒಳ್ಳೇದಾಯ್ತು ಬಿಡ್ರಿ ಅಂತ ಹೇಳಿ. ಹಾಗಾಗಿ ನಾವು ತಗೊಂಡು ನಾವು ಅಷ್ಟು ದುಡ್ಡು ಖರ್ಚು ಮಾಡಿದ್ದು ಈಗಿದು 2.25 ಲಕ್ಷ ನಮಗೇನು ಜಾಸ್ತಿ ಅನಿಸ್ತಾ ಇಲ್ಲ. ಇದು ಕೊನೆ ತನಕ ಇರುತ್ತೆ, ನಮ್ಮ ಮಕ್ಳ ಕಾಲಕ್ಕೆ ನಮ್ಮ ಮೊಮ್ಮಕ್ಳ ಕಾಲಕ್ಕೂ ಇರುತ್ತೆ ಅನ್ನೋ ಭರವಸೆ ಮೇಲೆ ನಾವು ತಗೊಂಡಿದ್ದೀವಿ. ಆಗಿರುತ್ತೆ ಕೊನೆ ತನಕ ಅಂತ. ಅಷ್ಟರಲ್ಲಿ ಎಲ್ಲರಿಗೂ ಆರೋಗ್ಯ ಸಿಗುತ್ತೆ ಅಂದ್ರೆ ಯಾಕೆ ತಗೋಬಾರ್ದು, ಯಾಕೆ ಮಾಡಬಾರ್ದು? ಹಾಗಾಗಿ ಇವಾಗ ನೀವು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಬಂದಿರೋದಲ್ವಾ, ಎಷ್ಟು ಖರ್ಚು ಮಾಡಿದ್ದೀರಮ್ಮ ಇದಕ್ಕೆ? ಆಗಿದೆ, ಒಂದು 15 ಲಕ್ಷದ ಹತ್ರಕ್ಕೆ ಆಗಿರ್ಬೇಕು, ಗೊತ್ತಿಲ್ಲ. 10-15 ವರ್ಷದಿಂದ ತಗೊಳ್ತಿದೀವಲ್ಲ. ನನ್ನ ಮಗ ನನ್ನ ಹತ್ರ ಹೇಳ್ತಿರ್ಲಿಲ್ಲ. ನಾನೇನ್ ಅನ್ಕೊಂತಿದ್ದೆ, ಹೋದಾಗ ಅಷ್ಟೇ ಒಂದು 10,000, 12,000, 15,000 ಆಗ್ಬೋದು. ಆಮೇಲೆ ಏನೇನು ಮಾತ್ರೆದೇನು ಹೇಳ್ತಿರ್ಲಿಲ್ಲ, ಎಷ್ಟೆಷ್ಟು ಆಗುತ್ತೆ ತಿಂಗಳ ಅಂತ. ತಿಂಗಳ ಮಾತ್ರೆ ತರ್ಸೋರು, ಬೆಂಗಳೂರಿಂದಲೇ ತರ್ಸೋರು, ಅವರು ಅಲ್ಲಿಂದನೇ ಹೇಳ್ತಿರ್ಲಿಲ್ಲ. ಆಮೇಲೆ ಒಂದ್ ಸರಿ ಇಲ್ಲಿ ಹಾಸನದಿಂದ ಬರ್ಬೇಕಾದ್ರೆ ಆ ಮಗನ ಹತ್ರ ಹೇಳಿ ಒಂದಿಷ್ಟದ ಮಾತ್ರೆ ಡಬ್ಬಿ, ಅದ್ರಲ್ಲಿ 60 ಮಾತ್ರೆ ಇತ್ತು. ಅದು ಡೈಲಿ 2 ಬೆಳಗ್ಗೆ ಸಾಯಂಕಾಲ ತಗೋಬೇಕಿತ್ತು. ಇದೊಂದಕ್ಕೆ ನೋಡಪ್ಪ 4,000 ರೂಪಾಯಿ, ಇನ್ನು ಇವಕ್ಕೆಲ್ಲ ಸೇರಿ 4,000 ರೂಪಾಯಿ, ಇದೊಂದಕ್ಕೆ 4,000 ರೂಪಾಯಿ ಅಂತ ಮಗನ ಕೈಲಿ ಹೇಳ್ತಾ ಇದ್ರು. ಅವಾಗ ತಿಳ್ಕೊಂಡೆ ನಾನು, ನನ್ನ ಮಾತ್ರೆಗೆ ಇಷ್ಟು ಕೊಡ್ತಾ ಇದ್ದಾರೆ ತಿಂಗಳ ಅಂತ. ನನಗೆ ಗೊತ್ತಿರ್ಲಿಲ್ಲ, ನನಗೆ ಗೊತ್ತಿದ್ದಂಗೆ ಅವೆಲ್ಲ ತರ್ತಾ ಇದ್ರು. ಅಷ್ಟೆಲ್ಲ ಖರ್ಚಾಗ್ತಾ ಇತ್ತು. ಆರೋಗ್ಯನೂ ಸಿಕ್ಕಿರ್ಲಿಲ್ವಲ್ಲ ನನಗೆ, ಅಷ್ಟೆಲ್ಲ ತಗೊಂಡ್ರು. ಈ ಸರಕೇರಿನ ಇದ್ರಲ್ಲಿ ನಾನು ನೋಡಿ ಮಾತ್ರೆ ಅವಾಗಿಂದ ಮಾತ್ರೆ ಬಿಟ್ಟೇ ಬಿಟ್ಟಿದ್ದೀನಿ. ನಾನು ಡಿಸೆಂಬರಿಂದಲೇ ಸ್ವಲ್ಪ ಕಡಿಮೆ ಮಾಡಿದ್ದೆ. ಜನವರಿಯಿಂದ ಅಂತೂ ಒಂದು ಮಾತ್ರೆನೂ ತಗೊಂಡಿಲ್ಲ. ಇವಾಗ ದಿನಕ್ಕೆ ಎಷ್ಟು ಮಾತ್ರೆ ತಗೋತಾ ಇದ್ದೀವಿ? ದಿನಕ್ಕೆ 4, 5, 6 ಮಾತ್ರೆ ಒಂದೊಂದ್ಸರಿ. ಇವು ವಾರದಲ್ಲಿ ಡೈಲಿ ತಗೊಳ್ಳೋ ಬೇರೆ 2 4 ಮಾತ್ರೆ. ಅವು ಈ ವಾರದಲ್ಲಿ ಗುರುವಾರ, ಮಂಗಳವಾರ, ಶುಕ್ರವಾರ, ಬುಧವಾರ ಅಂತ ವಾರಕ್ಕೆ ಅವು ಬೇರೆ ದಿನಗಳಿಗೆ. ಆತರ ನೈಟ್ ಬೇರೆ ಮತ್ತೆ ಬೆಳಗ್ಗೆ ಬೇರೆ, ಆ ತರ ಎಲ್ಲ ತಗೊಳ್ತಿದ್ದೆ. ಅವನ್ನೆಲ್ಲ ನಮ್ಮ ಅಮ್ಮಗೆ ಗೊತ್ತಾಗಲ್ಲ ಅಂತ ಎಲ್ಲ ತಗೊಂಡ್ ನೋಡಿ ನಮ್ಮ ಮಗ ಈ ತರ ಬರ್ದಿಟ್ಟಿರ್ತಿದ್ರು ಎಲ್ಲವ. ಈ ಬರ್ದಿಟ್ಟಿದ್ದೀನಮ್ಮ, ಇವ್ನು ತಗೊಳ್ಳಿ ಅಂತೇಳಿ ಹಿಂಗೆಲ್ಲ ಮಾಡ್ಕೊಂಡು ತಗೊಳ್ತಾ ಇದ್ದೆ. ಈಗ ಇವೆಲ್ಲ ಇದ್ರಲ್ಲೂ ಸ್ವಲ್ಪ ಮಾತ್ರೆ ಇದಾವೆ, ನಾನು ಈಗ ಯಾವ ತಗೊಳ್ತಾ ಸರಾಕೇರಿಗೆ ಬಂದ್ಮೇಲೆ ನಾನು ಯಾವ ಮಾತ್ರೆ ತಗೊಳ್ತೀನಿ. BP ಮಾತ್ರೆ 1 ತಗೊಳ್ತಾ ಇದ್ದೀನಿ. BP ನಾರ್ಮಲ್ ಇದೆ ನನಗೆ, ಆದ್ರೂ ಬಿಡ್ಬಾರ್ದು ಅಂತಾರಲ್ಲ, ಹಾಗಾಗಿ ನಾನು BP ಮಾತ್ರೆ 1 ತಗೊಳ್ತಾ ಇದ್ದೀನಿ. ಇನ್ನೇನು ಯಾವ ಮಾತ್ರೆ ತಗೊಳ್ತಿಲ್ಲ, ಆರಾಮಾಗಿದ್ದೀವಿ. ಅಂದ್ರೆ ಅಮ್ಮ ಇವಾಗ ರೆಗ್ಯುಲರ್ ನೀವು ಬರ್ತಾ ಇದ್ದೀರಲ್ವಾ, ರೆಗ್ಯುಲರ್ ಬಂದಾಗ ಸರಾಕೇರಿ ತಗೊಂಡಿದ್ದಾಗಿತ್ತು. ಸೊ ಇವಾಗ ಮನೇಲಿ ತಗೊಂಡಿದ್ದೀರಲ್ವಾ, ಮನೇಲಿ ಯಾಕೆ ತಗೊಂಡು ಮನೆಗೆ ತಂದ್ವಿ ಅಂತಂದ್ರೆ ನಾನು ಒಬ್ಳು ಬರ್ಬೋದು ಸರಕೇರಿಗೆ. ಯಾಕೆಂದ್ರೆ ನನಗೆ ಕೆಲಸ ಇದಲ್ಲ, ತೀರಾ ಫ್ರೀಯಾಗಿ ಹೋಗಿ ಅಲ್ಲಿ ಸರಕೇರಿಗೆ ಹೋದಾಗ ನನ್ನಂತ ಬೇಕಾದಷ್ಟು ಜನ ಬಂದಿರ್ತಾರಲ್ವಾ, ಸ್ವಲ್ಪ ಟೈಮ್ ಆಗುತ್ತೆ. ಅಲ್ಲಿಗೆ ಹೋದಾಗ 2 ರಿಂದ 3 ಗಂಟೆ ಆಗುತ್ತೆ. ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗೋರು, ಮನೆ ಕೆಲಸ ಮಾಡೋಂಥವ್ರಿಗೆ ಅಲ್ಲಿಗೆ ಬಂದು ತಗೊಳಕ್ಕೆ ಟೈಮ್ ಅವ್ರಿಗೆ ಆಗಲ್ಲ, ಅವ್ರಿಗೆ ಟೈಮ್ ಸಿಗಲ್ಲ. ಹಾಗಾಗಿ ಮನೇಲಿ ಇದ್ರೆ ಯಾವಾಗ ಟೈಮ್ ಸಿಗ್ತಾರೆ 2 ಗಂಟೆ ತಗೋಬಹುದು. ಹಾಗಾಗ್ಬಿಟ್ಟು ಮನೆಗೆ ತಗೋಬೇಕು. ನೀವು ಹೋಗ್ಬೇಕು ಅಂದ್ರೆ ಹೋಗಿ, ನೀವು ಅಲ್ಲಿಗೆ ನಾನು ಅಲ್ಲಿ ಹೋದ್ರೂ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಅಂತಂದ್ರೆ ಹೋಗಿ ಬನ್ನಿ. ಆದ್ರೆ ನೀವು ಹೆಚ್ಚಿಗೆ ಹೋಗಕ್ ಹೋಗ್ಬೇಡ್ರಿ, ಓಡಾಡಕ್ಕಾಗಲ್ಲ ನಿಮಗೂ. ನೀವು ಮನೇಲೆ ತಗೊಳ್ಳಿ, ನಾವು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡು ಅದಕ್ಕೆ ಮನೆಗೆ ತಗೊಂಡಿದ್ದೀವಿ. ಓಕೆ ಅಮ್ಮ, ಇವಾಗ ತುಂಬಾ ಜನ ಅಪ್ಪ ಅಮ್ಮರು ವಿಡಿಯೋ ನೋಡ್ತಾ ಇದ್ದಾರೆ, ಅವರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀವಿ? ಎಲ್ಲರಿಗೂ ಹೇಳೋದು ನಾನು ಇಷ್ಟೇನೆ, ಸರಕೇರಿಗೆ ರೆಗ್ಯುಲರ್ ಆಗಿ ಹೋಗ್ರಿ. ನೀವು ನಾವು ಹೇಳಿದ್ದು ನಾವು ಮಾಡಿದ್ದು ಅಂತ ನನಗೆ ರಿಸಲ್ಟ್ ಸಿಕ್ಕಿದೆ, ನಾನು ಹೇಳ್ತಾ ಇದ್ದೀನಿ. ನೀವು ಸ್ವಲ್ಪ ದಿವಸ ಬಿಟ್ಟೆ ಹೋಗ್ಬೇಕು. ಯಾಕೆ ನೀವು ಹಳೆ ನೋವುಗಳು, ಹಳೆ ತುಂಬಾ ದಿವಸದಿಂದ ನಮ್ಮನ್ನು ಕಾಡ್ತಿರ್ತವೆ. ಅದು ಒಬ್ಬೊಬ್ರು ಶರೀರದ ಪ್ರಕೃತಿ ಮೇಲೆ ಹೋಗುತ್ತೆ. ಕೆಲವರಿಗೆ ಬೇಗನೆ ಸಿಗುತ್ತೆ ರಿಸಲ್ಟು, ಕೆಲವರಿಗೆ ಸ್ವಲ್ಪ ಲೇಟ್ ಆಗ್ಬೋದು. ಸ್ವಲ್ಪ ಹೋಗಿ ನೋಡಿ, ನೀವು ಆದಷ್ಟು ನೋಡಿ ಹೋಗಿ ಅದರಲ್ಲಿ ಸರಕೇರಿಗೆ ಹೋಗಿ ಆರೋಗ್ಯ ಪಡ್ಕೊಳ್ಳೋದು ಒಳ್ಳೇದು ಅಂತ ನಾನು